ಆಡಿಯೋಗೆ ಯಾರಾದ್ರೂ ರಾಜೀನಾಮೆಯನ್ನ ಕೊಟ್ಟಿದ್ದಾರಾ? ಯಾರೇ ತಪ್ಪು ಮಾಡಿದ್ರು ಸಹ ತಪ್ಪೇ, ಆದ್ರೆ ದಾಖಲೆ ಇಲ್ಲದೆ ರಾಜೀನಾಮೆ ನೀಡಬೇಕಾ ಎನ್ನುವಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ. ಶಾಸಕ ಶಿವಲಿಂಗೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಕೆಲವರು ತಪ್ಪು ಮಾಡಿದಾಗ ಏನಾಯ್ತು? ಜೊಲ್ಲೆ ಈಶ್ವರಪ್ಪ ಎಲ್ಲರದು ಗೊತ್ತಿದೆ. ಇವರು ಆಡ್ತಿರೋದು ಪೊಲಿಟಿಕಲ್ ಗೇಮ್. 6,000 ಕೋಟಿ ಹಗರಣ ಆಗಿದೆ ಅಂದ್ರೆ ಇವರು ದಾಖಲೆ ಸಮೇತ ತೋರಿಸಬೇಕು. ಬಿಜೆಪಿಯವರು ಹಿಟ್ ಅಂಡ್ ರನ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಶಾಸಕ ಶಿವಲಿಂಗೇಗೌಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬಿಜೆಪಿಯವರು ಹಿಟ್ ಅಂಡ್ ರನ್ ಅನ್ನ ಮಾಡ್ತಾ ಇದ್ದಾರೆ, ಇನ್ನಷ್ಟು ಹಗರಣ ಆಗಿದೆ ಅಂತ ಹೇಳಿದ್ರೆ ಇವರು ದಾಖಲೆ ಸಮೇತ ಕೊಡ್ಬೇಕಲ್ವಾ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವರು ಆಡ್ತಿರೋದು ಪೊಲಿಟಿಕಲ್ ಗೇಮ್. ಹಾಗಾದ್ರೆ ಈಗ ನೋಡಿ, ಜೊಲ್ಲೆ ಈಶ್ವರಪ್ಪ ಎಲ್ಲರದು ಕೂಡ ಗೊತ್ತಿದೆ, ಇವರು ಆಡ್ತಿರೋದು ಪೊಲಿಟಿಕಲ್ ಗೇಮ್ ಎನ್ನುವಂತ ಮಾತು ಕೂಡ ಹೇಳ್ತಾ ಇದ್ದಾರೆ. ಹಿಂದೆ ಕೆಲವರು ತಪ್ಪು ಮಾಡಿದಾಗ ಏನಾಯ್ತು ಎನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ದಾಖಲೆನೇ ಇಲ್ಲದೆ ರಾಜೀನಾಮೆಯನ್ನ ನೀಡಬೇಕಾ? ಯಾರು ತಪ್ಪು ಮಾಡಿದ್ರು ಸಹ ಅದು ತಪ್ಪೇ ಅಲ್ವಾ? ಆಡಿಯೋಗೆ ಯಾರಾದ್ರೂ ರಾಜೀನಾಮೆಯನ್ನ ಕೊಟ್ಟಿದ್ದಾರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ಇತಿಹಾಸದಲ್ಲಿ, ಈ ವಿಧಾನಸೌಧ ಇತಿಹಾಸದಲ್ಲಿ ಯಾರಾದರೂ ಒಂದು ಆಡಿಯೋ ಸ್ಲಿಪ್ಪಲ್ಲಿ ಬಂದದ್ದಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆಯಾ? ಸಾಕ್ಷ್ಯಾಧಾರಗಳು ಬಲವಾಗಿರ್ಬೇಕಲ್ಲ. ಯಾರೇ ತಪ್ಪು ಮಾಡಿದ್ರು ತಪ್ಪೇ. ಆದರೆ ಹಿಂದೆ ಎಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಅಲ್ಲಿ 3-4 ಜನ ಮಂತ್ರಿಗಳು ತಪ್ಪು ಮಾಡಿದಾಗ ಇದೇ ಅಶೋಕ್ ಅವ್ರ ಮೇಲೆ ಬಂತು. ಅವರ PA ಏನೋ ಮಾಡಿದ್ದಾರೆ ಅಂತ ಅದು ಸಾಬೀತಾಯ್ತಾ? ಕೊಟ್ರ ರಾಜೀನಾಮೆಯ? ಇಂಥವ್ರು ಎಷ್ಟು ಪ್ರಕರಣಗಳು, ಜೊಲ್ಲೆ ಅವರ ಪ್ರಕರಣ, ಇಂಥವು ಎಷ್ಟು ಪ್ರಕರಣಗಳು ನಡೆದಿದ್ದಾವೆ ಇವ್ರ ಕಾಲದಲ್ಲೇ. ಹಾಗೆ ಯಾರು ಈಶ್ವರಪ್ಪನವ್ರದ್ದು ಅಂದರೆ ಪ್ರತ್ಯಕ್ಷ ಸಾಕ್ಷಿ ಇದ್ದದ್ರಿಂದ ರಾಜೀನಾಮೆ ಕೊಟ್ಟರಷ್ಟೇ. ಅಲ್ಲದಿದ್ರೆ ರಾಜಿ ಇಲ್ಲದೆ ಪ್ರತ್ಯಕ್ಷ ಸಾಕ್ಷಿ ಅವನೇ, ಆ ವ್ಯಕ್ತಿನೇ ಸಾಕ್ಷಿ, ಅವನೇ ಇದ್ದು ಸರ್ಕಾರದ ಮೇಲೆ ಕೆಟ್ಟ